ಹೈದರಾಬಾದ್ಗೆ HAL ಸ್ಥಳಾಂತರಕ್ಕೆ ಚಂದ್ರಬಾಬು ನಾಯ್ಡು ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಈ ಒಂದು ನಡೆಯ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಸಚಿವ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈದರಾಬಾದ್ಗೆ HAL ಸ್ಥಳಾಂತರಕ್ಕೆ ಚಂದ್ರಬಾಬು ನಾಯ್ಡು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಗ್ಯಾರಂಟಿ ನ್ಯೂಸ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. HAL ರಾಜ್ಯದಲ್ಲಿರೋ ಅತಿ ದೊಡ್ಡ ಸಂಸ್ಥೆ. HAL, HMT, BEL ಸೇರಿ ಹಲವು ಸಂಸ್ಥೆಗಳು ಬೆಂಗಳೂರಿನಲ್ಲಿದ್ದಾವೆ. HAL ಸ್ಥಳಾಂತರ ಮಾಡೋದು ಸರಿಯಲ್ಲ. ಚಂದ್ರಬಾಬು ನಾಯ್ಡುಗೆ ರಾಜಕೀಯದಲ್ಲಿ 30 ವರ್ಷದ ಅನುಭವ ಇದೆ. ಅವರು ಹೀಗೆ ಕೇಳಬಾರದು, ಅವರ ಕೇಂದ್ರವನ್ನ ಮಾಡಿಕೊಳ್ಳಬಹುದು. ಈ ಬಗ್ಗೆ ಬಿಜೆಪಿ ಯಾಕೆ ಮಾತಾಡ್ತಾ ಇಲ್ಲ, ಕೇಂದ್ರವನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಹಿಂದೆಯೂ ಬಿಜೆಪಿಯವರು ರಾಜ್ಯದ ಹಿತಾಸಕ್ತಿಗಾಗಿ ಮಾತಾಡಿಲ್ಲ. ಈಗ ಬಿಜೆಪಿಯವರು ಧ್ವನಿ ಎತ್ತಬೇಕು, ರಾಜ್ಯದ ಪರ ನಿಲ್ಲಬೇಕು. ಬಿಜೆಪಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ. ಅದರಲ್ಲೂ HAL ಸ್ಥಳಾಂತರಕ್ಕೆ ಚಂದ್ರಬಾಬು ನಾಯ್ಡು ಯಾವಾಗ ಮನವಿಯನ್ನ ಮಾಡಿಕೊಂಡ್ರು ಆಗ ಇದರ ಬಗ್ಗೆ ಬಹಳಷ್ಟು ಒಂದು ಚರ್ಚೆ ಶುರುವಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರನ್ನ ಕೇಳಿದಾಗ HAL ರಾಜ್ಯದಲ್ಲಿರುವಂಥ ಅತಿ ದೊಡ್ಡ ಸಂಸ್ಥೆ ಇದು. HAL, HMT, BEL ಸೇರಿದಂತೆ ಹಲವು ಸಂಸ್ಥೆಗಳು ಬೆಂಗಳೂರಿನಲ್ಲಿದ್ದಾವೆ. HAL ಸ್ಥಳಾಂತರ ಮಾಡೋದು ಸರಿಯಲ್ಲ. ಚಂದ್ರಬಾಬು ನಾಯ್ಡುಗೆ ರಾಜಕೀಯದಲ್ಲಿ 30 ವರ್ಷದ ಅನುಭವ ಇದೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. HAL, HMT, BEL ಸೇರಿ ಹಲವು ಸಂಸ್ಥೆಗಳು ಬೆಂಗಳೂರಿನಲ್ಲಿದ್ದಾವೆ. HAL ಸ್ಥಳಾಂತರ ಮಾಡುವುದು ಸರಿಯಲ್ಲ. ಚಂದ್ರಬಾಬು ನಾಯ್ಡುಗೆ ರಾಜಕೀಯದಲ್ಲಿ 30 ವರ್ಷದ ಅನುಭವ ಇದೆ. ಅವರು ಹೀಗೆ ಕೇಳಬಾರದು, ಅವರ ಕೇಂದ್ರವನ್ನ ಮಾಡಿಕೊಳ್ಳಬಹುದು. ಈ ಬಗ್ಗೆ ಬಿಜೆಪಿ ಯಾಕೆ ಮಾತಾಡ್ತಾ ಇಲ್ಲ, ಕೇಂದ್ರವನ್ನ ಯಾಕೆ ಪ್ರಶ್ನಿಸ್ತಾ ಇಲ್ಲ? ಅತಿ ಹೆಚ್ಚು ಪಬ್ಲಿಕ್ ಸೆಕ್ಟರ್ಸ್ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ. ಅದು ನೆಹರೂರವರು ಇದ್ದಾಗ ಪ್ರಾರಂಭ ಮಾಡಿದ್ದು ನಮ್ಮ KC ರೆಡ್ಡಿ ಅವರು. ಆಗ ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗಿದ್ದರು, ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದರು. ಆವಾಗ HAL, HMT, BEL, BML ಇದೆಲ್ಲ ಕೂಡ ಆ ಕಾಲದಲ್ಲೇ ಬಂತು. ಮತ್ತು ಚಂದ್ರಬಾಬು ನಾಯ್ಡು ಅವರು ಆಂಧ್ರದ ಮುಖ್ಯಮಂತ್ರಿ, ಭಾಳ ಹಿಂದೆನೇ ಮುಖ್ಯಮಂತ್ರಿ ಆಗಿದ್ದಂಥವರು. ಅವರ ಒಂದು ಘನತೆಗೆ ಇಲ್ಲಿರ್ತಕ್ಕಂಥದ್ದನ್ನ ಶಿಫ್ಟ್ ಮಾಡಿ ಅಂತ ಕೇಳೋಕೆ ಹೋಗ್ಬಾರ್ದು. ಬೇಕಾದ್ರೆ ಒಂದು ಹೊಸ ಫ್ಯಾಕ್ಟ್ರಿ ತೆಗಿ, HMTನ ಇನ್ನೊಂದು ಘಟಕ ಬೇಕಾದ್ರೆ ಮಾಡ್ಕೊಳ್ಳಿ. ಆದರೆ ಬೆಂಗಳೂರಲ್ಲಿರ್ತಕ್ಕಂಥದ್ದನ್ನು ನಮಗೆ ಕೊಡಿ ಅಂತ ಕೇಳೋದು ತಪ್ಪದು. ಆಮೇಲೆ ಇದನ್ನು ವಿರೋಧ ಮಾಡಬೇಕು. ಎಲ್ಲ BJPಯವರು ಎಲ್ಲರೂ ಕೂಡ ವಿರೋಧ ಮಾಡಬೇಕು. JDSನವರು, ಸಾರ್ವಜನಿಕರು ಎಲ್ಲರೂ ಮಾಡಬೇಕು. ಇನ್ನು 10 ಫ್ಯಾಕ್ಟ್ರಿ ಮಾಡ್ಕೊಳ್ಳೋರು ಯಾರು ಬೇಡ ಅಂತ ಹೇಳ್ತಾರೆ? ಅದನ್ನು ಇಲ್ಲಿರ್ತಕ್ಕಂಥದ್ದನ್ನು, ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ತಕ್ಕಂಥದ್ದನ್ನು 100 ಎಕರೆ ಕೊಟ್ಟಿದ್ದೀವಿ ನಾವು HALಗೆ. ಆ ಕಾಲದಲ್ಲಿ 100 ಎಕರೆ ಜಮೀನಿದೆ HALದು. 100 ಅಲ್ಲ, 1000 ಇರ್ಬೋದು, ಎಕರೆ ಇರ್ಬೋದು. ಮತ್ತು ಇದು ಫೆಡರಲ್ ಸಿಸ್ಟಮಲ್ಲಿ ಆಡಳಿತ ಪಕ್ಷದ ಜೊತೆ ನಾವು ಇದ್ದೀವಿ ಅಂತೇಳಿ ಈ ರೀತಿ ಕೇಳ್ತಾ ಇರ್ತಕ್ಕಂಥದ್ದು ಶುದ್ಧ ತಪ್ಪು. ಇದೆಲ್ಲ ಕೂಡ ಹೋರಾಟ ಮಾಡಬೇಕು ನಾವು. ಯಾರು ಹೇಳಿದ್ದು ಮೂಲಭೂತ ಸೌಕರ್ಯ ಇಲ್ಲ ಅಂತ? ಎಲ್ಲ ಸೌಕರ್ಯ ಇದೆ, ಎಲ್ಲ ಸೌಕರ್ಯನೂ ಇದೆ. ಅದರಿಂದ ಇನ್ನು 10 ಫ್ಯಾಕ್ಟ್ರಿ ಆ ಥರದ್ದು ಬಂದರೂ ಕೂಡ ನಮ್ಮಲ್ಲಿ ಅವಕಾಶ ಇದೆ. ಮೂಲಭೂತ ಸೌಕರ್ಯ ಅಂತ ನಮ್ಮ ಯಾರಾದರೂ ಆಗದೇ ಇರ್ತಕ್ಕಂಥವ್ರು ಹೇಳ್ಬೇಕಷ್ಟೇ.